ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ತುಂಬಾ ಉಪಕಾರ ಆಯ್ತು. ವಿಧಿದಂಬರಾಟಕ್ಕೆ ನರ ನರಳುತ್ತ ಉರುಳುತ್ತಲಿದೆ ಬದುಕೆ, ದುರ್ಜನರ ಸ್ವಾರ್ಥಕ್ಕೆ ಅಳುತ್ತಳುತ್ತಲೆ ಮುಳುಗುತ್ತಲಿದೆ ಭಯಕ್ಕೆ. ವಾರ ಒಪ್ಪತ್ತು ಎಲ್ಲ ಇಲ್ಲಿ ನಿಮ್ಮ ಕಾಯಲ್ಲ, ಕಾಲ ಅನ್ನೋ ಕೂರಿದೇನೆ ಇಲ್ಲಲ್ಲ. ಸುಳ್ಳು ಭರವಸೆಯ ಬದುಕಿನ ಬಂಡಿ ಎಲ್ಲಿ ನಿಲ್ಲುವುದಯ್ಯ. ಹೆಜ್ಜೆ ಹೆಜ್ಜೆಗೂ ಹೊಂಚಾಕುತ್ತೈತೆ ಮೋಸ ಅನ್ನೋ ಮಾಯೆ. ಗೆಜ್ಜೆ ಕಟ್ಟಿ ಕುಣಿದಾಡುತ್ತೈತೆ ಸಾವು ಎಂಬೋ ಛಾಯೆ. ಇಷ್ಟೆಲ್ಲ ಆದ್ರೂ ಯಾಕೆ ನನಗೊಂದು ಮಾತು ತಿಳಿಸಿಲ್ಲ? ಹೇಳೋಣ ಅಂತಾನೆ ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ. ಓ, ಹೇಳಿದ್ರೆ ಏನ್ ಮಾಡ್ಬಿಡ್ತೀಯಪ್ಪ ನೀನು? ಆ ಬಾಲರಾಜ್ ವಾಡೆ ಬಾಲ ಕಟ್ ಮಾಡಿರ್ತಿದ್ದೆ. ಲೋ, ಹಾಗೋದೇನಿದ್ರೆ ಮಾತಾಡು. ಈ ಬೋಗಸ್ ಮಾತೆಲ್ಲ ವರ್ಕೌಟ್ ಆಗಲ್ಲ. ನಾನೇನ್ ಬೋಗಸ್ ಮಾತಾಡ್ತಿಲ್ಲ, ಅವನ್ಗೆ ಬುದ್ಧಿ ಕಲ್ಸಿರ್ತಿದ್ದೆ. ಆ ಸ್ಪಾಟಲ್ಲಿ ಇದ್ದಿದ್ರೆ ಅವನಿಗೊಂದು 4 ಬಿಡ್ತಾ ಇದ್ದೆ. ಏನ್ ಅನ್ಕೊಂಡ್ಬಿಟ್ಟಿದ್ದಾನ ಅವನು? ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದಾನ? ಅವ್ ಹಂಗ ಅನ್ಕೊಂಡ್ಬಿಟ್ಟಿದಾನೆ. ಇದು ನಿನ್ನಿ ವಿಷಯ ಏನ್ಪಾ? ನಾವಿಲ್ ಕೆಲ್ಸಕ್ ಸೇರ್ದಂಗ್ ಹಿಡ್ಕೊಂಡು ಅವನ್ ಸ್ವಭಾವ ಹಂಗ ಐತಿ. ನೀ ಯಾಕ ಅವತ್ತ ಅವನ್ ಕಪಾಳಿಗೆ ಬಾರಿಸ್ಬಾರ್ದಾಗಿತ್ತು? ಎರಡು ಬಿಡೋದಿರ್ಲಿ, ಕತ್ತಿಡ್ದು ಆಚೆ ತಳ್ಳೋಷ್ಟು ಕೋಪ ಬರ್ತಿದೆ ನಂಗೆ. ಆದ್ರೆ ಏನ್ ಮಾಡ್ಲಿ, ಆ ಅಧಿಕಾರ ಇಲ್ವಲ್ಲ ನಂಗೆ. ಆ ಅಧಿಕಾರ ಅವನ ಹತ್ರ ಇದೆ ಅಂತಾನೆ ಅವ್ನ ಅಷ್ಟು ಹಾರಾಡ್ತಾ ಇರೋದು. ಅವನ್ ಹಾರಾಟನ ನಮ್ಮಿಂದ ತಡೆಯಕ್ಕಾಗತ್ತಾ ಹೇಳು? ಹಂಗಂತ ಸುಮ್ಮನೆ ಇರಕ್ಕಾಗಲ್ವಲ್ಲ, ಏನಾದ್ರೂ ಮಾಡ್ಲೇಬೇಕು. ಪಾಪ ಮೈನಾ ನನ್ನ ನಂಬ್ಕೊಂಡು ಹಳ್ಳಿ ಬಿಟ್ಟು ಊರಿಗೆ ಬಂದ್ಲು. ಅನ್ಕೊಂಡ್ ರೀತಿಲಿ ಕೆಲ್ಸ ಕೊಡ್ಸಕ್ಕೂ ಆಗ್ಲಿಲ್ಲ. ಆದ್ರೆ ಕೊನೆ ಪಕ್ಷ ಮಾಡೋ ಕೆಲ್ಸದಲ್ಲಾದ್ರೂ ನೆಮ್ಮದಿ ಇರ್ಬೇಕಲ್ವಾ? ಆ ಬಾಲರಾಜ್ ವಾಡೆ ಅದಕ್ಕೂ ಬಿಡ್ತಾ ಇಲ್ಲ. ಪಾಪ ಅವರಪ್ಪ ಅವ್ರ ಮಗಳನ್ನ ನೋಡಿ ಆ ಪರಿಸ್ಥಿತಿಯಲ್ಲಿ ಎಷ್ಟು ನೊಂದ್ಕೊಂಡ್ರೋ ಏನೋ. ಮನುಷ್ಯನ್ಗೆ ಅಹಂಕಾರ ಇರಬೇಕು, ಆದ್ರೆ ಇಷ್ಟು ದುರಹಂಕಾರ ಇರಬಾರ್ದು. ಆ ಬಾಲರಾಜ್ ವಾಡೆಗೂ ತಂದೆ ತಾಯಿ ಇದಾರೆ ತಾನೆ, ಅವ್ರ ಮುಂದೆ ಅವನ್ಗ ಹತ್ರ ಅವಮಾನ ಮಾಡಿದಿದ್ರೆ ಅವನ್ಗೆ ಎಷ್ಟು ದುಃಖ ಆಗಿರೋದು. ಸಹಿಸ್ಕೊಳ್ತಿದ್ದ ಅವನು. ಧ್ರುವ, ಬಡವ್ರ ಕೋಪ ದವಡೆ ಮೂಲ ಅಂತಾರಲ್ಲ, ನಾವಿಲ್ ವರ್ಕರ್ಸ್ ಅಷ್ಟೇ. ನೀನ್ ಏನೇ ಅನ್ಕೊಂಡ್ರು ಅದನ್ನ ಕಾರ್ಯರೂಪಕ್ಕೆ ತರಕ್ಕಾಗಲ್ಲ ಮಗ, ಅರ್ಥ ಮಾಡ್ಕೋ. ಯಾಕಾಗಲ್ಲ? ನಿಮ್ ತರ ಆಗಲ್ಲ ಅನ್ಕೊಂಡ್ರೆ ಆಗಲ್ಲ ಅಷ್ಟೇ. ಸರಿ, ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ಮಾಡೋದೇನು, ಅವನ್ಗೊಂದೆರಡು ಕಪಾಳಿಗೆ ಬಿಟ್ಟು ಬರ್ತೀನಿ. ಈಗಾಗ್ಲೇ ಒಬ್ಬಕ್ಕೆ ಅವ್ನ್ ಕಪ್ಪಾಳಿಗೆ ಹೊಡೆದ ಫಲ ಅನ್ಭವಿಸ್ಲಿಕ್ಕತ್ತಾಳ. ನೀನು ಅದ ಪಟ್ಟಿಗೆ ಹೋಗಿ ಸೇರ್ಕೋಬೇಕು ಅನ್ಕೊಂಡೇನ? ಅದ್ರ ಬಗ್ಗೆ ನಾನೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ನು ನನಗೆ ಎಷ್ಟಾದ್ರೂ ಟಾರ್ಚರ್ ಕೊಡ್ಲಿ, ನಾನ್ ನೋಡ್ಕೊಳ್ತೀನಿ. ಆದ್ರೆ ಇವತ್ ಮಾತ್ರ ನಾನು ಅವನ್ನ ಸುಮ್ನೆ ಬಿಡಲ್ಲ. ಲೋ ಧ್ರುವ, ಸಮಾಧಾನ. ನೀನ್ ಹೀರೋ ಅಂತ ನಮಗ್ ಗೊತ್ತಪ್ಪ. ಒಂದ್ ವೇಳೆ ಬಾಲರಾಜ್ ಕೊಡೋ ಟಾರ್ಚರ್ಗೆ ಮೈನೇನಾದ್ರೂ ಕೆಲಸ ಬಿಟ್ಟೋದ್ರೆ ಅವಳನ್ನ ಸಾಕೊಳಕ್ ಅವ್ರ ಅಪ್ಪ ಅಮ್ಮ ಇದಾರೆ. ನಿನಗೇನಾದ್ರೂ ಆದ್ರೆ ಯಾರೋ ಇದಾರೆ, ನಿಮ್ಮಮ್ಮ ತಂಗಿ ಇದಾರೆ ಅನ್ನೋದನ್ನ ಮರಿಬೇಡ. ಆನಂದ್, ದುಡಿಸ್ಕೊಳ್ಳೋನ್ಗೆ 100 ಜನ ಕೆಲ್ಸದವ್ರು ಹೇಗ್ ಸಿಗ್ತಾರೋ ಹಾಗೆ ದುಡಿಯೋನ್ಗೆ ಇಲ್ಲಿ 1000 ಕೆಲ್ಸಗಳು ಸಿಗುತ್ತೆ. ಇದಿಲ್ಲ ಅಂದ್ರೆ ಇನ್ನೊಂದು. ನಾವೆಲ್ಲರೂ ಹೀಗೆ ಕೆಲಸ ಹೋಗುತ್ತೆ ಅಂತ ಸುಮ್ನೆ ಕೂತುನೆ ಅಂತ ಬಾಲರಾಜ್ ವಾಡೆ ಅವರು ಬಾಲ ಬಿಚ್ತಾ ಇರೋದು. ಒಂದ್ಸಲ ಅದನ್ನ ತುಳಿದು ನೋಡಿ, ಆಗ ಅವನೇ ಬಾಲ ಮುದ್ರಕೊಂಡು ಕೂತ್ಕೊಳ್ತಾನೆ. ಇವತ್ತು ಮೈನಾಗ್ ಬಂದಿದ್ದ ಪರಿಸ್ಥಿತಿ ಮುಂದೆ ಬೇರೆಯವ್ರಿಗೂ ಬರುತ್ತೆ. ಇದು ಹೀಗೆ ಮುಂದುವರಿತಾನೆ ಹೋಗುತ್ತೆ. ಆಗೇನ್ ಮಾಡ್ತೀರಾ? ಧ್ರುವ, ನಿನ್ ಕೋಪ ನನಗ ಅರ್ಥ ಆಗತ್ತೆ, ಆದ್ರೆ ಒಂದ್ ವಿಷಯ ಅರ್ಥ ಮಾಡ್ಕೋ. ನೀನು ಕೆಲ್ಸ ಗೊತ್ತಿರೋನು. ನೀನು ಈ ಕೆಲ್ಸ ಅಲ್ಲ ಅಂದ್ರೆ ಇನ್ನೊಂದ್ ಕೆಲ್ಸ ಹುಡ್ಕೋತ್ಯಾ. ಆದ್ರೆ ಮೈನಾ, ಅವಳ ಪರಿಸ್ಥಿತಿ ಇದಿಲ್ಲ ಅಂದ್ರೆ ಅವಳು ಹೇಗ್ ಬದುಕ್ತಾಳೆ? ಹೋದ್ರೆ ನನ್ ಕೆಲ್ಸ ಹೋಗುತ್ತೆ, ಅವಳ ಕೆಲ್ಸ ಯಾಕೆ ಹೋಗುತ್ತೆ? ಯಾಕಂದ್ರ ನೀ ಆಕೆ ವಿಷಯ ಗಲಾಟೆ ಹೋಗಿರ್ತಿಲ್ಲ, ಅದಕ್ಕ. ಅವಳ ಕೆಲ್ಸ ಹೋಗಲ್ಲ, ಅದಕ್ಕೆ ಪುಷ್ಪಕ್ ಸರ್ ಅವಕಾಶ ಕೊಡಲ್ಲ. ನೋಡಿದ್ರುವ, ಎಲ್ಲ ದಿನನೂ ಭಾನುವಾರ ಆಗಲ್ಲ, ಹಾಗಂತ ಎಲ್ರೂ ಒಂದೇ ತರ ಇರಕ್ಕಾಗಲ್ಲ. ಈ ದೊಡ್ಡವ್ರು ಹೇಗ್ ಗೊತ್ತಾ, ನಮ್ಮಿಂದ ₹1 ಲಾಭ ಇಲ್ಲ ಅಂದ್ರೂ ಸಹಿಸ್ಕೋತಾರೇನೋ ಗೊತ್ತಿಲ್ಲ, ಆದ್ರೆ ನಮ್ಮಿಂದ ನಷ್ಟ ಆದ್ರೆ ಅಂತೂ ಖಂಡಿತವಾಗ್ಲೂ ಸಹಿಸ್ಕೊಳ್ಳಲ್ಲ. ಅದನ್ನ ಅರ್ಥ ಮಾಡ್ಕೋ. ಹೌದು ಧ್ರುವ, ಆ ಬಾಲರಾಜ್ ಮೈನಾಗೆ ಟಾರ್ಚರ್ ಕೊಡ್ಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡಿರೋನು. ಅದಕ್ಕಂತಲೇ ಪ್ರತಿದಿನ ಒಂದಲ್ಲ ಒಂದು ಕಾರಣ ಹುಡುಕ್ತಾನೆ ಇರ್ತಾನೆ. ಹೀಗಿರುವಾಗ ಅದನ್ನ ತಪ್ಸಕ್ ಹೋಗಿ ನಾವು ಅವನಿಗೆ ಕಾರಣಗಳ ಮೂಟೆನೆ ಕೊಡಬಾರ್ದು.
ಈಗ ನಾವ್ ಮಾಡ್ಬೇಕಾಗಿರೋದು ಬಾಲರಾಜ್ ಜೊತೆ ಯುದ್ಧ ಅಲ್ಲ, ಮೈನಾಗ ಸಮಾಧಾನ ಮಾಡ್ಬೇಕ. ಹೌದು, ಕೊನೆ ಪಕ್ಷ ಅವಳ ಜೊತೆ ನಾವೆಲ್ಲ ಇದೀವಿ ಅನ್ನೋ ಧೈರ್ಯ ಇದ್ರೆ ಅವಳು ಎಂತ ಕಷ್ಟನಾದ್ರೂ ಎದುರಿಸ್ತಾಳೆ. ಸುಮ್ನೆ ನಿನ್ ಕೆಲ್ಸಕ್ಕೂ ಕಲ್ ಹಾಕೊಂಡು ಅವಳ ಕೆಲ್ಸಕ್ಕೂ ಕಲ್ ಹಾಕ್ಬೇಡ. ನನ್ ಮಾತ್ ಕೇಳು. ಸದ್ಯಕ್ಕೆ ನಾನು ಅವನ್ನ ಸುಮ್ಮನೆ ಬಿಡ್ತೀನಿ. ಆಯ್ತಪ್ಪ, ಅವೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ಇವೆಲ್ಲ ಬೇಡ. ಇಲ್ದಿರೋದನ್ನೆಲ್ಲ ಕೆದಕೊಂಡು ಮೈ ಮೇಲೆ ಹಾಕೊಂಡ್ರೆ ಅದು ನಮಗೆ ತೊಂದರೆ ಆಗುತ್ತೆ. ಯೋಚನೆ ಮಾಡು. ಇದ್ಯಾಕೋ ಅತಿ ಆಯ್ತು ಮೈನಾ. ಎಂಪ್ಲಾಯಿನ್ ಯಾರಾದ್ರೂ ಇಷ್ಟು ಕೆಟ್ಟದಾಗ ಟ್ರೀಟ್ ಮಾಡ್ತಾರಾ? ಅವ್ರಿಷ್ಟೆಲ್ಲ ಟಾರ್ಚರ್ ಮಾಡ್ತಿದ್ದಾರೆ ಅಂದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಅಲ್ಲ, ಪೊಲೀಸಿಗೆ ಯಾಕೆ? ಪುಷ್ಪಕ್ ಸರ್ ಕಂಪ್ಲೇಂಟ್ ಮಾಡಿದ್ರೆ ಸಾಲಲ್ವಾ? ಹೌದು, ಈ ವಿಷಯನ ಪುಷ್ಪಕ್ ಸರ್ಗೆ ಕಂಪ್ಲೇಂಟ್ ಮಾಡೋದು ಕರೆಕ್ಟ್. ಇಲ್ಲ ಅಂದ್ರೆ ಈ ಬಾಲರಾಜ್ ಅಂತವ್ರದ್ದು ಅತಿ ಆಗುತ್ತೆ. ಮೈನಾ ತಗೋ, ಪುಷ್ಪಕ್ ಸರ್ ಕಾಲ್ ಮಾಡು. ಅವರೇ ಬಾಲರಾಜ್ ಮೇಲೆ ಆಕ್ಷನ್ ತಗೋತಾರೆ. ಮಾಡು ಮೈನಾ, ಇನ್ನೂ ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ನ ಎದುರಾಕೊಂಡ್ರೆ ಏನಾಗತ್ತೆ ಅಂತ ಅವ್ರಿಗೆ ಬಿಸಿ ಮುಟ್ಸು. ಫೋನ್ ಮಾಡು ಮೈನಾ, ಮಾಡು. ಎಲ್ರೂ ಸ್ವಲ್ಪ ಸುಮ್ಮನಿರ್ತೀರಾ? ಈ ಚಿಕ್ಕ ವಿಷಯನ ಯಾಕೆಲ್ಲರೂ ದೊಡ್ಡದ್ ಮಾಡ್ತಿದ್ದೀರಾ? ಯಾವ ಚಿಕ್ಕ ವಿಷಯ? ನಿನ್ ಕೈಲಿ ಟಾಯ್ಲೆಟ್ ಕ್ಲೀನ್ ಮಾಡಿಸಿದ್ದು ಚಿಕ್ಕ ವಿಷಯನಾ? ಅದು ಅಲ್ಲದೆ ನಿನ್ ಜೊತೆ ನಿಮ್ಮಪ್ಪನ್ಗೂ ಅವಮಾನ ಆಗಿದೆ, ಅದು ನಿಂಗೆ ಚಿಕ್ಕ ವಿಷಯನಾ? ಮೈನಾ, ಎಲ್ಲಿವರೆಗೂ ನಾವು ತಿರುಗ್ ಬೀಳೋದಿಲ್ವೋ ನಮ್ಮನ್ನ ತುಳಿಯೋರು ತುಳಿತಾನೆ ಇರ್ತಾರೆ. ಕೃಷ್ಣವೇಣಿ, ಅನುಷ್ಕಾ, ಖುಷಿ, ನಿಮ್ದಮ್ಮಯ್ಯ ಅಂತೀನಿ. ನನ್ನ ಒಂಟಿಯಾಗಿರೋಕ್ ಬಿಟ್ಬಿಡಿ. ಮೈನಾ, ಏನ್ ಯೋಚನೆ ಮಾಡ್ತಿದ್ಯಾ? ಫೋನ್ ಮಾಡು. ನೋಡು, ನೀನ್ ಇವಾಗ ಅವ್ರಿಗೆ ಫೋನ್ ಮಾಡಿದ್ರೇನೆ ನಾನು ನಿನ್ನ ಒಂಟಿಯಾಗಿ ಬಿಡೋದು. ಇಷ್ಟೊಂದು ಕೇಳ್ಕೊಬೇಕಾ? ಫೋನ್ ಮಾಡು. ಮತ್ತೆ ಮತ್ತೆ ಅದನ್ನೇ ಹೇಳ್ತಿರಲ್ಲ. ನಾನು ಏನಂತ ಫೋನ್ ಮಾಡ್ಲಿ? ನರ್ತನ ಮತ್ತೆ ಬಾಲರಾಜ್ ನಿನಗ್ ಟಾರ್ಚರ್ ಮಾಡ್ತಿದಾರೆ ಅಂತ ಹೇಳು. ನನ್ನಿಂದ ಅವ್ರಿಗೆ 2 ಕೋಟಿ ನಷ್ಟ ಆಗಿದೆ, ಅದನ್ನು ಹೇಳ. ಅದಕ್ ನೀನೇನ್ ಮಾಡಕ್ಕಾಗತ್ತೆ? 1 ಪೀಸ್ ಹಾಳಾದ್ರೆ ಇನ್ನೊಂದ್ ಕೊಡ್ಬೇಕು ತಾನೆ? ಅದನ್ನ ಬಿಟ್ಟು ವಿಷಯನ ದೊಡ್ಡದ್ ಮಾಡಿ ನಿನ್ ಕೈಯಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಿಸ್ಬೇಕಾ? ನೋಡು ಮೈನಾ, ನೀನೀಗ ಅವನಿಗೆ ಬಿಸಿ ಮುಟ್ಸ್ಲಿಲ್ಲ ಅಂತಂದ್ರೆ ಲೈಫ್ ಲಾಂಗ್ ಟಾರ್ಚರ್ ಕೊಡ್ತಾನೆ. ಇಲ್ಲ ಅಂದ್ರೆ ಅವ್ನ್ ಟಾರ್ಚರ್ ಕೊಡೋದಕ್ಕೆ ನೀನೇ ಸಪೋರ್ಟ್ ಮಾಡ್ದಂಗ್ ಆಗುತ್ತೆ. ನಾನ್ ಮಾಡಿದ ತಪ್ಪೇನ್ ಗೊತ್ತಾ? ಈ ವಿಷಯನ ನಿಮ್ಗಳ ಹತ್ರ ಹೇಳಿದ್ದು. ಆಗ್ಲಿಂದ ಹೇಳ್ತಿದ್ದೀನಿ, ಸುಮ್ನೆ ಬೇಡ 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 ಅಂತ. ಆದ್ರೂ ನನ್ ತಲೆ ತಿಂತಿದ್ದೀರಲ್ಲ.